ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ, ರಚನೆ ಪೂರ್ಣಚಂದ್ರ ತೇಜಸ್ವಿ ಅವರದು. ಹೋದ ತರಗತಿಯಲ್ಲಿ ಲೇಖಕರ ಪರಿಚಯ, ಸಾಹಿತ್ಯಿಕ ಪರಿಚಯದ ಜೊತೆಗೆ ಈ ಒಂದು ದೀರ್ಘ ಗದ್ಯದ ಹಿನ್ನೆಲೆಯನ್ನು ಚರ್ಚೆ ಮಾಡಿದ್ವಿ. ಈ ದಿನ ಮೊದಲ ಅಧ್ಯಾಯದ ಭಾಗದಲ್ಲಿ ಇರುವಂತಹ ಒಂದಷ್ಟು ವಿಷಯಗಳನ್ನು ಚರ್ಚಿಸೋಣ. ಈ ಒಂದು ಭಾಗದಲ್ಲಿ ಲೇಖಕರ ತಮ್ಮ ಹಳೆಯ ಫೋರ್ಡ್ ಜೀಪ್ನಲ್ಲಿ ಇರುವಂತಹ ಸಮಸ್ಯೆಯನ್ನು ಸರಿಪಡಿಸುವ ಮೂಲಕ ಈ ಒಂದು ಕಥೆ ಆರಂಭ ಆಗುತ್ತೆ. ಈ ಒಂದು ಕಥೆಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಯಾವ್ಯಾವುದು ಮತ್ತು ಕಾರಣಗಳು, ಜೊತೆಗೆ ಆ ಆನೆಯ ವಿಚಾರವಾಗಿ ಬರುವಂಥ ವಿಚಾರಗಳ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಆರಂಭದಲ್ಲಿ ಲೇಖಕರ ಒಂದು ಪಾತ್ರದ ಮೂಲಕವೇ ಕತೆ ಶುರುವಾಗುತ್ತೆ. ಲೇಖಕರು ತಮ್ಮ ಹಳೆಯ ಫೋರ್ಡ್ ಜೀಪ್ನ ಗೇರ್ ಬಾಕ್ಸ್ ಆಗಿಂದಾಗ್ಗೆ ತೊಂದರೆ ಕೊಡ್ತಾ ಇದ್ದರಿಂದ ಆ ದಿನವೂ ಕೂಡ ಅದರಲ್ಲಿ ತಾಂತ್ರಿಕವಾದಂತಹ ಒಂದು ಸಮಸ್ಯೆ ಎದುರಾಗಿತ್ತು. ಅದನ್ನು ಅವರು ರಿಪೇರಿ ಮಾಡ್ತಾ ಇರುವಂತಹ ಸಂದರ್ಭದ ಮೂಲಕ ಈ ಒಂದು ಕಥೆ ಆರಂಭ ಆಗ್ತಾ ಹೋಗುತ್ತೆ. ಈ ಒಂದು ಜೀಪ್ ರಿಪೇರಿಯನ್ನು ಪದೇ ಪದೇ ಮಾಡ್ತಾ ಇದ್ದರಿಂದ ಅವರ ಕೆಲವೊಂದಷ್ಟು ಸ್ನೇಹಿತರು ಅಥವಾ ಅವರ ಬಳಗದವರು ಆಗಾಗ ಈ ರೀತಿ ಸಮಸ್ಯೆ ಆಗೋದ್ರಿಂದ ಅದನ್ನು ಆ ಗೇರ್ ಬಾಕ್ಸನ್ನು ತೆಗೆದು ಹಾಕಿಸಿ ಹೊಸ ವೀಲರ್ಸ್ ಜೀಪ್ ಗೇರ್ ಬಾಕ್ಸನ್ನು ಜೋಡಿಸ್ಬಿಡು ಅಂತ ಹೇಳಿ ಹಲವಾರು ಸಾರಿ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಲೇಖಕರಿಗೆ ಈ ಒಂದು ಪುರಾತನ ಕಾಲದ ಜೀಪ್ನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿಯನ್ನು ಹಾಳು ಮಾಡುವುದು ಇಷ್ಟ ಇಲ್ಲದೆ ಇದ್ದರಿಂದ ಅವರು ಆ ಒಂದು ಸಲಹೆಯನ್ನು ಸ್ವೀಕಾರ ಮಾಡಿರಲಿಲ್ಲ. ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದಲೇ ತಿಂಗಳಿಗೆ ಒಂದು ಸತಿನಾದರೂ ಲೇಖಕರಿಗೆ ಅದನ್ನು ರಿಪೇರಿ ಮಾಡುವಂತಹ ಕೆಲಸ ಖಾಯಮ್ಮಾಗಿ ಹೋಗ್ಬಿಟ್ಟಿತ್ತು. ಅವತ್ತು ಕೂಡ ಅಂದರೆ ಆ ದಿನವೂ ಕೂಡ ಆ ಜೀಪಿನ ಅಡಿಯಲ್ಲಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದ್ರೆ ಅವರ ದಿಕ್ಕಿನೆಡೆಯಲ್ಲಿ ಎರಡು ಕಾಕಿ ಪ್ಯಾಂಟ್ ಧಾರಿ ಕಾಲುಗಳು ಬರ್ತಾ ಇರೋದನ್ನು ಗಮನಿಸ್ತಾರೆ ಲೇಖಕರು. ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಥಟ್ಟನೆ ನೆನಪಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಗಾಬರಿ ಆಯಿತು. ಆದರೂ ಕೂಡ ಬೂಟ್ಸ್ ಇಲ್ಲದ ಕಾಲುಗಳ ಆಗಿದ್ದರಿಂದ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ನವರು ಇರಬಹುದು ಅಂತ ಹೇಳಿ ಮತ್ತೆ ಸಮಾಧಾನ ಪಟ್ಕೊಂಡು ಆ ಒಂದು ಗೇರ್ ಬಾಕ್ಸ್ನ ಬೋಲ್ಟ್ಗಳನ್ನು ಬಿಚ್ಚುವ ಒಂದು ಕಾಯಕದಲ್ಲಿ ತೊಡಗ್ತಾ ಯೋಚಿಸ್ತಾ ಇದ್ರು ಲೇಖಕರು. ಬಂದಿರುವಂತಹ ವ್ಯಕ್ತಿ ಜೀಪ್ನ ಅಡಿಯಲ್ಲಿ ಇದ್ದದ್ದರಿಂದ ಅವನು ಬಂದದ್ದನ್ನು ಗಮನಿಸಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಂದು 2 ಸಾರಿ ಕೆಮ್ಮದ. ಲೇಖಕರ ಕಡೆಗೆಲ್ಲ ಇದೊಂದು ರೀತಿಯ ಒಂದು ಕಾಲಿಂಗ್ ಬೆಲ್ ಆಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಲೇಖಕರು. ನಮ್ಮ ಕಡೆ ಕೆಮ್ಮು ಅನ್ನುವಂಥದ್ದು ಒಂದು ರೀತಿಯ ಕಾಲಿಂಗ್ ಬೆಲ್ ಇದ್ದ ಹಾಗೆ. ಮನೆ ಬಳಿ ಯಾರೋ ಕಣ್ಣಿಗೆ ಬೀಳ್ದಲೇ ಇದ್ದಿದ್ರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆಯನ್ನು ಮಾಡ್ತಾರೆ. ಬಹುಶಃ ಭಾಷೆ ಉಪಯೋಗಿಸಿ ಕರಿಬೇಕು ಅನ್ನೋದಾದರೆ ಕೆಲವೊಂದಷ್ಟು ತೊಂದರೆಗಳು ಕಂಡು ಬರ್ತವೆ. ಅದೇನಪ್ಪ ಅಂತ ಹೇಳಿದ್ರೆ ಮನೆಯವರ ಹೆಸರು ಏನೋ ಗೊತ್ತಿರೋದಿಲ್ಲ, ಕೆಲವೊಂದು ಸಲ ಹೆಸರು ಹಿಡಿದು ಕರಿಬೇಕೋ ಬೇಡವೋ ಅನ್ನೋದು ಕೂಡ ಸ್ವಲ್ಪ ಕಷ್ಟದ ಕೆಲಸ. ಸ್ವಾಮಿ ಅನ್ಬೇಕೋ, ಏಕವಚನದಲ್ಲಿ ಬಳಸಬೇಕು, ಬಹುವಚನ ಉಪಯೋಗಿಸಿ ಕರಿಬೇಕು, ಅಥವಾ ಭಾಷೆ ಉಪಯೋಗಿಸಿ ಕರಿಬೇಕು ಅನ್ನೋದಕ್ಕೆ ಏನೆಲ್ಲ ಸಮಸ್ಯೆಗಳು ಇರೋದ್ರಿಂದಲೇ ಇವರು ಕೆಮ್ಮಿ ಕ್ಯಾಕರಿಸಿ ಸದ್ದನ್ನು ಮಾಡುವುದರ ಮೂಲಕ ಆ ಮನೆಯವರ ಗಮನವನ್ನು ತಮ್ಮತ್ತ ಸೆಳೆಯುವುದಕ್ಕೆ ಇದನ್ನು ಕಾಲಿಂಗ್ ಬೆಲ್ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದು ಲೇಖಕರ ಅಭಿಪ್ರಾಯ. ಅದ್ರ ಬದಲು 1-2 ಸಾರಿ ಕೆಮ್ಮಿದ್ರೆ ಈ ಎಲ್ಲ ತೊಂದರೆಗಳು ಕೂಡ ಮಾಯ ಆಗುತ್ತೆ ಅನ್ನೋದು. ಹಾಗಾಗಿನೇ ಬಹುಶಃ ಆ ಬಂದಾತ 1-2 ಸಾರಿ ಕೆಮ್ಮದ, ಮತ್ತಿನ್ನೊಂದೆರಡು ಸಾರಿ ಕೆಮ್ಮದ. ಆಗ ಲೇಖಕರು ಯಾರಿರ್ಬೋದು ಅನ್ನುವ ಗುಮಾನಿಯಲ್ಲಿ ಕೇಳಿದ್ರು. ಯಾರಪ್ಪ ನೀನು ಅಂತ ಕೇಳಿದ್ರು. ನಾನು ಸ್ವಾಮಿ ಅಂದ ಬಂದಾತ. ನಾನು ಅಂದರೆ ಯಾರಪ್ಪ, ನನಗಿಲ್ಲಿ ನೀನು ಕಾಲುಗಳನ್ನು ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ ಅಂದರು ಲೇಖಕರು. ನಾನು ಲೈನ್ಮೆನ್ ಸ್ವಾಮಿ ಅಂದ ಆತ.
ಯಾರು? ಲೈನ್‌ಮೆನ್ ತಿಪ್ಪಣ್ಣನೇನಯ್ಯ ಅಂದ್ರು ಲೇಖಕರು. ಥು ಟೆಲಿಫೋನ್ ಡಿಪಾರ್ಟ್‌ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಂಟಿನವರು. ನಾನು ಲೈನ್‌ಮನ್ ದುರ್ಗಪ್ಪ ಸ್ವಾಮಿ ಅಂದ ಬಂದಾತ. ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್‌ಮೆಂಟ್‌ಗೆ ಥು ಅಂತೀಯ? ಅವರನ್ನ ಕಂಡ್ರೆ ನಿಮಗೆ ಆಗೋದಿಲ್ವಾ? ಇಬ್ರ ಕೆಲಸನೂ ಕೂಡ ಕಂಬ ಹತ್ತೋದೆ ತಾನೇ ಅಂತ ಲೇಖಕರು ಹೇಳಿದ್ರು. ಅದೊಂದು ತರ್ಲೆ ಡಿಪಾರ್ಟ್‌ಮೆಂಟ್ ಅಲ್ವಾ ಸರ್? ನಮ್ಮ ತಂತಿ ಹತ್ರ ತಂತಿ ತರಬೇಡ್ರಿ, ಟೆಲಿಫೋನು ಗೊರಗೊರ ಅನ್ನುತ್ತೆ, ಹಾಗೆ ಹೀಗೆ ಅಂತೆಲ್ಲ ದಿನಾ ನಮ್ಮ ಜೊತೆ ಪುಕಾರನ್ನ ತೆಗಿತಾನೆ ಇರ್ತಾರೆ. ಹಾಗಾಗಿ ಅವ್ರನ್ನ ಕಂಡ್ರೆ ನಮಗೆ ಅಷ್ಟಕ್ಕಷ್ಟೇ ಅನ್ನುವ ರೀತಿಯಲ್ಲಿ ಬಂದಾತ ಉತ್ತರಿಸ್ದ. ನಾನು ಜೀಪ್ನ ಅಡಿಯಿಂದ ಹೊರಬಂದೆ. ಅಂದರೆ ಲೇಖಕರು ಹೇಳ್ತಾ ಇರ್ತಕ್ಕಂಥ ರಿಪೇರಿ ಮಾಡ್ತಾ ಇದ್ರಲ್ಲ, ಅವನ ಮಾತುಗಳನ್ನು ಕೇಳಿಸ್ಕೊಂಡು ಹೊರಗಡೆಗೆ ಬಂದರು. ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲೇಯರ್ನ ತಂತಿ ಸಿಂಬಿಯನ್ನು ಹಿಡ್ಕೊಂಡು ನಿಂತಿದ್ದ. ಏನಯ್ಯ, ಏನು ಸಮಾಚಾರ ಅಂದರು ಲೇಖಕರು. ಸಮಾಚಾರ ಏನೂ ಇಲ್ಲ ಸ್ವಾಮಿ ಅಂದ ದುರ್ಗಪ್ಪ. ಮತ್ತೇನು ಬಂದೆ ಹಾಗಾದರೆ ಅಂತ ಕೇಳಿದ್ರು. ಸುಮ್ಮನೆ ಹಿಂಗೆ ಅಂದ ದುರ್ಗಪ್ಪ. ಅವನ ಮಾತು ಕೇಳಿದ್ರೆ ಏನೂ ಕೆಲಸ ಇಲ್ದಲೆ ಪುರುಸೊತ್ತಾಗಿದ್ದರಿಂದಲೇ ಇಲ್ಲಿವರೆಗೂ ಬಂದಿದ್ದಾನೇನೋ ಅನ್ನುವ ರೀತಿಯಲ್ಲಿ ಅರ್ಥ ಆಯಿತು ಲೇಖಕರಿಗೆ. ಹಾಗಿದ್ರೆ ಏನೋ ಇನಾಮು ಕೇಳೋದಕ್ಕೋ ಅಥವಾ ಚಂದ ವಸೂಲಿಗೋ ಅಥವಾ ಮನೆಗೆ ಉಪಯೋಗಕ್ಕೆ ಬೇಕಾಗಿರುವಂತಹ ಕಾಫಿ ಬೀಜವನ್ನು ಏಲಕ್ಕಿ ಬೀಜವನ್ನು ಕೇಳೋದಕ್ಕೆ ಬಂದಿರಬಹುದು ಅನ್ನುವಂಥದ್ದು ಲೇಖಕರಿಗೆ ಅನ್ನಿಸ್ತು. ಅವರ ಕಡೆಯಲ್ಲಿ ಇದೊಂದು ರೀತಿಯ ದೊಡ್ಡ ಗೋಳು. ಯಾಕೆಂದರೆ ಏನಾದರೂ ಕಾರಣ ಇಟ್ಕೊಂಡು ಬಂದವರು ಬಂದಿದ ತಕ್ಷಣ ಕಾರಣ ಹೇಳೋದೇ ಇಲ್ಲ. ಅದು ಇದು ಮಾತಾಡಿಕೊಂಡು ಆಮೇಲೆ ಬಂದಂತಹ ಉದ್ದೇಶವನ್ನು ಹೇಳ್ತಾ ಹೋಗ್ತಾರೆ ಅನ್ನೋದು ಅಲ್ಲಿಯ ವಾಡಿಕೆ. ಬಂದವರು ಬಂದ ಕೆಲಸ ಏನು ಅಂಥೇಳಿ ಚಟ್ಪಟ್ ಅಂತ ಹೇಳೋದೇ ಇಲ್ಲ. ನಮ್ಮ ಮೂಡ್ ಹೇಗಿದೆ ಅನ್ನೋದನ್ನು ಲೆಕ್ಕ ಹಾಕ್ಕೊಂಡು ಹೇಳೋದು ಬೇಡವೋ, ಕೇಳೋದು ಬೇಡವೋ ಅನ್ನೋದನ್ನು ಧ್ಯಾನಿಸ್ಕೊಂಡು ಅದು ಇದು ಮಾತಾಡ್ತಾ ನಿಂತ್ಕೊಂಡೇ ಇರ್ತಾರೆ. ನಾವೇ ಅವರನ್ನು ಪರಿಪರಿಯಾಗಿ ಬಾಯಿ ಬಿಡಿಸೋ ಪ್ರಯತ್ನವನ್ನು ಮಾಡಬೇಕು. ಅಲ್ಲಿವರೆಗೂ ಅವರು ಬಂದದ್ದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಚಾರಗಳನ್ನು ಮಾತನಾಡ್ತಾ ಅನ್ಯಮನಸ್ಕರಾಗಿ ನಿಂತ್ಕೊಂಡಿರ್ತಾರೆ. ಅದು ಇವತ್ತು ಈ ಒಂದು ಜೀಪನ್ನು ರಿಪೇರಿ ಮಾಡೋ ಸಂದರ್ಭದಲ್ಲಿ ಲೇಖಕರಿಗೆ ತಾಳ್ಮೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ರೇಜಿ ಹೋಯಿತು. ಅಂದರೆ ರೇಗ್ತು ಅವರಿಗೆ. ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೂ ಬರ್ತೀಯಾ? ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಯ್ಯ. ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರ್ಸೊತ್ತೇ ಇಲ್ಲ ಅಂತ ಅಸಹನೆಯ ಧ್ವನಿಯನ್ನು ವ್ಯಕ್ತಪಡಿಸಿದ್ರು ಲೇಖಕರು. ಏನಿಲ್ಲ, ಸ್ವಲ್ಪ ಕೊಡ್ಲಿ ಇದ್ರೆ ಬೇಕಿತ್ತು ಸ್ವಾಮಿ ಅಂದ ದುರ್ಗಪ್ಪ. ಅಷ್ಟೇನಾ? ಮತ್ತ್ಯಾಕೆ ಏನು ಇಲ್ಲ ಅಂತ ಹೇಳಿದೆ ಅಂದರು ಲೇಖಕರು. ಇದೇನು ದೊಡ್ಡ ವಿಷಯ ಅಂತ ಹೇಳಿ ಅಂದ. ಕರೆಂಟು ಕೆಲಸಕ್ಕೆ ಕೊಡಲಿ ಯಾಕೋ ಅಂತ ಲೇಖಕರು ಮರುಪ್ರಶ್ನೆಯನ್ನು ಮಾಡಿದ್ರು. ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ, ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು. ಆ ದರಿದ್ರ ಕೃಷ್ಣೇಗೌಡ ನಾನೇ ಮಾಡಿರೋ ಕೆಲಸ ಇರಬೇಕಿದು. ಮರದ ಹತ್ರ ಅದರ ಲದ್ದಿ ಬಿದ್ದಿದೆ, ಮರದ ಎಲೆ ಕಿತ್ಕೊಳ್ಳೋಕೆ ಹೋಗಿ ಕೊಂಬೆನೆ ಮುರಿದು ಹಾಕಿದೆ ಅಂತ ಸಾಕ್ಷಿ ಸಮೇತವಾದಂತಹ ಒಂದು ವರದಿಯನ್ನು ಒಪ್ಪಿಸ್ದ ದುರ್ಗಪ್ಪ. ಲೇಖಕರಿಗೆ ಅನುಮಾನ ಬಂತು. ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟು ಹೊಡೆದು ಸತ್ತೋಗೋದಿಲ್ವೇನೋ ಅಂತ ಪ್ರಶ್ನೆಯನ್ನು ಮಾಡಿದ್ರು ಲೇಖಕರು. ಮತ್ತಿನ್ನೇನು, ಅದರದೇ ಕೆಲಸ. ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿದ್ಯಲ್ವಾ ಅದರ ಲದ್ದಿ, ಅದೇ ಸಾಕ್ಷಿ ಅಂತ ಅವನ ಅಭಿಪ್ರಾಯ. ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೀವಿ. ಲೈನ್ ಚಾರ್ಜಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಅದು ಭಸ್ಮ ಆಗಿರೋದು. ಅಂದರೆ ಕರೆಂಟ್ ಹೊಡಿಬೋದಾಗಿತ್ತಲ್ವ ಅನ್ನೋ ಪ್ರಶ್ನೆಗೆ ಈ ರೀತಿಯಾದಂಥ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಒಟ್ಟಾರೆ ಎಲ್ಲ ಸಮಸ್ಯೆಗಳಿಗೂ ಆನೆನೇ ಕಾರಣ ಅನ್ನೋದನ್ನು ಸಾಬೀತುಪಡಿಸುವ ಪ್ರಯತ್ನ ಜನಗಳದ್ದು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಕಿಡಿಗೇಡಿ ಮುಂಡೆಯದು ಅಂತ ಬೇರೆ ಆಪಾದನೆಯನ್ನು ಹೊರಿಸಿದ ದುರ್ಗಪ್ಪ. ನಾನು ಬೆಳಗಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡಿದೆ. ಏನು ಮಾಡಿದ್ರು ಕೂಡ ಪೀಜೆ ನಿಲ್ತಾ ಇರಲಿಲ್ಲ. ಸರಿ, ಏನಾಗಿರ್ಬೋದು ಅಂಥೇಳಿ ಲೈನು ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದರೆ ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ.
ಇದಕ್ಕೆ ಕಾರಣ ಆನೆ ಅನ್ನೋದು ಅವನ ವಾದ. ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ, ನೀನೇ ಹತ್ತಿ ತಗೊಂಡು ಹೋಗಬೇಕು ಅಂತ ಹೇಳಿದ್ರು ಲೇಖಕರು. ಹೇಳ್ತಾ ಮತ್ತೆ ತಮ್ಮ ಆ ಜೀಪ್ ರಿಪೇರಿಯ ಒಂದು ಕಡೆಗೆ ಗಮನವನ್ನು ಕೊಟ್ಟರು. ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡಿಕೊಂಡು ಕೊಡಲಿ ಹುಡುಕೊಂಡು ಅಲ್ಲಿಂದ ಹೊರಟು ಹೋದ. ಸಿಕ್ತು ಅಂತ ಹೇಳಿ ಹೊರಟೋದ. ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದ ಮೇಲೆ ಮತ್ತೆ ಲೇಖಕರ ಮನೆಗಾಗಲಿ ಲೇಖಕರನ್ನ ಭೇಟಿಯಾಗೋ ಕೆಲಸವನ್ನು ಆತ ಮಾಡಲಿಲ್ಲ. ಸರಿ ಸುಮಾರು 3-4 ದಿನ ಕಳೆದೋಯ್ತು. ಆದರೂ ಕೂಡ ದುರ್ಗಪ್ಪ ಆಗಲಿ ಕೊಡ್ಲಿ ಆಗಲಿ ವಾಪಸ್ಸು ಅವ್ರ ಮನೆಗೆ ಬರಲಿಲ್ಲ. ಆ ಕೊಡ್ಲಿ ಆದರೂ ಸುಳ್ಳು ಹೇಳಿ ಕದ್ಕೊಂಡು ಹೋಗುವಷ್ಟು ಅಮೂಲ್ಯವಾಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಊರಿನ ಕೆರೆ ಕೆಲಸಕ್ಕೆ ಅಂತ ಹೇಳಿ ಬಂದಂತಹ ಮಣ್ಣು ಒಡ್ರು ಅಗಿತಾ ಇರುವಾಗ ಆ ಕೊಡ್ಲಿಯನ್ನು ಬಳಸಿದ್ರು. ಅದನ್ನ ತಗೊಂಡು ಹೋಗಿ ಕಲ್ಲು ಮಣ್ಣು ನೋಡದೆ ಎರ್ರಾ ಬಿರ್ರಿ ಜಜ್ಜಿಬಿಟ್ಟಿದ್ರು ಅವರು. ಹಾಗಾಗಿ ಏನಾಗಿತ್ತು, ಅದು ಸುತ್ತಿಯ ರೂಪವನ್ನು ಪಡ್ಕೊಂಡಿತ್ತು. ಹೇಗೆ ಅಂತ ಹೇಳಿದ್ರೆ, ಆ ಕೊಡಲಿ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತ ಗೊತ್ತಾಗದಿರುವಷ್ಟು ಮಟ್ಟಕ್ಕೆ ಹಾಳಾಗಿತ್ತು. ಹಾಗಾಗಿ ಅದನ್ನು ಸುತ್ತಿಗೆ ಅಂತ ಹೇಳಿ ಕರೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದು ಲೇಖಕರ ಅಭಿಪ್ರಾಯ. ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿತಾನೋ ಅನ್ನೋದು ಕೂಡ ಅವರಿಗೆ ಸಂದೇಹ ಆಯಿತು. ಏನೇ ಇರಲಿ, ಅದನ್ನು ಅವನೇ ಹುಡುಕೊಂಡು ತಗೊಂಡು ಹೋಗಿರೋದ್ರಿಂದ ಮೊಂಡು ಕೊಟ್ಟಿದ್ದಕ್ಕೆ ಆತ ಲೇಖಕರನ್ನು ದೂಷಿಸುವ ಹಾಗಿರಲಿಲ್ಲ ಅನ್ನುವ ಸಮಾಧಾನ ಲೇಖಕರಿಗೆ ಆಯಿತು. ಅಕಸ್ಮಾತ್ ಅವನು ವಾಪಸ್ ಕೊಡದಲ್ಲೇ ಅವನೇ ಇಟ್ಕೊಂಡ್ರೂ ಕೂಡ ದುಃಖ ಪಡುವ ಹಾಗಿಲ್ಲ. ಏಕೆಂದರೆ ಅದು ಮೊಂಡು ಬಿದ್ದುಬಿಟ್ಟಿದೆ, ಅದನ್ನ ಉಪಯೋಗ ಏನಿಲ್ಲ, ಇಟ್ಕೊಂಡ್ರೆ ಇಟ್ಕೊಳ್ಳಿ ಅನ್ನುವ ಒಂದು ಮನಸ್ಥಿತಿ ಲೇಖಕರಿಗೆ ಇತ್ತು. ಹಾಗಾಗಿ ದುರ್ಗಪ್ಪನನ್ನು ಹುಡುಕೊಂಡು ಹೋಗಿ ಕೊಡಲಿಯನ್ನು ವಸೂಲು ಮಾಡುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ ಲೇಖಕರು. ಸೊ ಇದಿಷ್ಟು ಈ ಒಂದು ಮೊದಲ ಅಧ್ಯಾಯದ ಒಂದು ವಿಚಾರ. ಇದರಲ್ಲಿ ಲೇಖಕರು ಆನೆಯ ತಪ್ಪು ಇಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳೋದಕ್ಕೆ ಸಾಕ್ಷಿ ಸಮೇತವಾಗಿ ಪ್ರಯತ್ನ ಪಟ್ಟರೂ ಕೂಡ ದುರ್ಗಪ್ಪ ಅದನ್ನು ಒಪ್ಪುವಂತಹ ಮನಸ್ಥಿತಿಯಲ್ಲಿ ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಅತಿ ಸೂಕ್ಷ್ಮವಾಗಿ ಗಮನಿಸಬಹುದು. ಈ ಒಂದು ಪಠ್ಯ ಭಾಗದ ಮೊದಲ ಅಧ್ಯಾಯದ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡಿ. ಧನ್ಯವಾದಗಳು.